ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ಇದು ಕ್ರಿಪ್ಟೋ ಲೆವೆಲ್ 2 ಸರಣಿಯ 36ನೇ ಅಧ್ಯಾಯ. ಉತ್ತಮ ತಿಳುವಳಿಕೆಗಾಗಿ ದಯವಿಟ್ಟು ಲೆವೆಲ್ 1 ಕ್ರಿಪ್ಟೋ ಪ್ಲೇಲಿಸ್ಟ್ ವೀಕ್ಷಿಸಿ. ಇವತ್ತು ನಾವು ನಿಯರ್ ಪ್ರೋಟೋಕಾಲ್ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇದರ ಬಗ್ಗೆ ಇತ್ತೀಚೆಗೆ ತುಂಬ ಚರ್ಚೆ ನಡೆಯುತ್ತಿದೆ, ಯಾಕಂದ್ರೆ ಇದು ಕೇವಲ ಇನ್ನೊಂದು ಲೇಯರ್ 1 ಬ್ಲಾಕ್ ಚೈನ್ ಅಲ್ಲ. ಹೌದು. ಇವರ ಗುರಿ ಅದಕ್ಕಿಂತ ದೊಡ್ಡದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಜೊತೆ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಸೇರಿಸಿ ಒಂದು ಹೊಸ ರೀತಿಯ ಇಂಟರ್ನೆಟ್ ಅನ್ನೇ ಕೊರತಿದ್ದಾರೆ. ಖಂಡಿತ. ಬಳಕೆದಾರರ ಸ್ವಾಮ್ಯದ ಇಂಟರ್ನೆಟ್ ಅಂತ ಹೇಳ್ತಾರೆ, ಅಂದ್ರೆ ಯೂಸರ್ ಓನ್ಡ್ ಇಂಟರ್ನೆಟ್. ಸೊ ಇವತ್ತಿನ ಚರ್ಚೆಯಲ್ಲಿ ಇದರ ಹಿಂದಿರೋ ತಂತ್ರಜ್ಞಾನ ಏನು, ಇತ್ತೀಚೆಗೆ AI ಕಡೆ ಯಾಕಿಷ್ಟೊಂದು ಫೋಕಸ್ ಮಾಡ್ತಿದ್ದಾರೆ, ಮತ್ತು ಬಿಟ್ಟೆನ್ಸರ್ ಮತ್ತು ಇಂಟರ್ನೆಟ್ ಕಂಪ್ಯೂಟರ್ ನಂತಹ ಬೇರೆ ಪ್ರಾಜೆಕ್ಟ್ಗಳಿಗೆ ಹೋಲಿಸಿದರೆ ಇವರು ಎಲ್ಲಿ ನಿಲ್ತಾರೆ ಅನ್ನೋದನ್ನ ನೋಡೋಣ. ಸರಿ, ಹಾಗಾದ್ರೆ ಮೊದಲು ಇದರ ಮೂಲದಿಂದಲೇ ಶುರು ಮಾಡೋಣ. ನಿಯರ್ ಪ್ರೋಟೋಕಾಲ್ ಅನ್ನು 2018ರಲ್ಲಿ ಸ್ಥಾಪಿಸಿದ್ದು. ಹೌದು. ಗೂಗಲ್ ಮತ್ತು ಮೈಕ್ರೋಸಾಫ್ಟ್ನ ಇಬ್ಬರು ಮಾಜಿ ಇಂಜಿನಿಯರ್ಗಳು, ಇಲಿಯಾ ಪೊಲೊಸೊಕಿನ್ ಮತ್ತು ಅಲೆಕ್ಸಾಂಡರ್ ಸ್ಕಿಡಾನೋ. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇವರಲ್ಲಿ ಒಬ್ಬರಾದ ಇಲಿಯಾ ಅಟೆನ್ಷನ್ ಈಸ್ ಆಲ್ ಯು ನೀಡ್ ಅನ್ನೋ ಒಂದು ಸಂಶೋಧನಾ ಪ್ರಬಂಧದ ಸಹಲೇಖಕರು. ಒಂದು ನಿಮಿಷ, ಇದನ್ನ ಸ್ವಲ್ಪ ಒತ್ತಿ ಹೇಳ್ಬೇಕು. ಯಾಕೆಂದ್ರೆ ಆ ಅಟೆನ್ಷನ್ ಇಸ್ ಆಲ್ ಯು ನೀಡ್ ಪೇಪರ್ ಇದೆಯಲ್ಲ, ಅದೇ ಅಲ್ವಾ? ಅದೇ ಇವತ್ತಿನ ಚಾಟ್ GPT, ಜೆಮಿನಾಯ್, ಹೀಗೆ ಎಲ್ಲ ದೊಡ್ಡ AI ಮಾಡೆಲ್ಸ್ಗ ಹಿಂದಿರೋ ಮೆದುಳು. ಅಂದ್ರೆ ನಿಯರ್ನ ಸ್ಥಾಪಕರು ಕೇವಲ ಬ್ಲಾಕ್ ಚೈನ್ ಎಕ್ಸ್ಪರ್ಟ್ಸ್ ಅಲ್ಲ. ಓ ಸರಿ. ಅವರು ಇವತ್ತಿನ AI ಕ್ರಾಂತಿಗೆ ಕಾರಣವಾದ ಮೂಲ ಸಂಶೋಧನೆಯಲ್ಲೇ ಭಾಗಿಯಾಗಿದ್ರು. ಸೊ ಅವರ AI ವಿಷನ್ ಅನ್ನೋದು ಕೇವಲ ಒಂದು ಮಾರ್ಕೆಟಿಂಗ್ ತಂತ್ರ ಅಲ್ಲ, ಅದು ಅವರ DNA-ನಲ್ಲೇ ಇದೆ. ಇದು ನಿಜಕ್ಕೂ ಆಸಕ್ತಿಕರವಾದ ಪಾಯಿಂಟ್. ಹಾಗಾದ್ರೆ ಅವರ ಆರಂಭಿಕ ಗುರಿ ಏನಿತ್ತು? ವೈಟ್ ಪೇಪರ್ನಲ್ಲಿ AI ಬಗ್ಗೆ ಅಷ್ಟಾಗಿರ್ಲಿಲ್ಲ ಅಲ್ವಾ? ಇರ್ಲಿಲ್ಲ. ಅವರ ಆರಂಭಿಕ ಗುರಿ ತುಂಬಾ ಸರಳವಾಗಿತ್ತು. ಬ್ಲಾಕ್ ಚೈನ್ ಅನ್ನೋ ಒಂದು ತಂತ್ರಜ್ಞಾನವನ್ನ ಸಾಮಾನ್ಯ ಜನರಿಗೆ ಗೊತ್ತೇ ಆಗದ ಹಾಗೆ ಮಾಡೋದು, ಅದೃಶ್ಯವಾಗಿಸೋದು. ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ಈಗ ನಾವು ಇಂಟರ್ನೆಟ್ ಬಳಸುವಾಗ TCP/IP ಬಗ್ಗೆ ತಲೆ ಕೆಡ್ಸ್ಕೊಳ್ತೀವಾ? ಇಲ್ಲ, ಖಂಡಿತ ಇಲ್ಲ. ಅದೇ ರೀತಿ ಬ್ಲಾಕ್ ಚೈನ್ ಬಳಸುವಾಗ ಗ್ಯಾಸ್ ಫೀ, ಪ್ರೈವೇಟ್ ಕೀ, ಈ ಸಂಕೀರ್ಣತೆಗಳೆಲ್ಲ ಬಳಕೆದಾರರಿಗೆ ಕಾಣಬಾರ್ದು. ಅದೇ ಅವರ ಮೊದಲು ಗುರಿಯಾಗಿತ್ತು. ಅದಕ್ಕಾಗಿ ಅವರು ನೈಟ್ ಶೇಡ್ ಶಾರ್ಡಿಂಗ್ ಅನ್ನೋ ತಂತ್ರಜ್ಞಾನವನ್ನು ಬಳಸಿದ್ದು ಅಲ್ವಾ? ಇದನ್ನ ಒಂದು ಹೆದ್ದಾರಿ ಉದಾಹರಣೆ ಕೊಟ್ಟು ವಿವರಿಸಬಹುದು ಅನ್ಸತ್ತೆ. ಖಂಡಿತ. ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಥರಾನೇ ಒಂದೇ ಲೇನ್ ಇದ್ರೆ ಏನಾಗತ್ತೆ? ಟ್ರಾಫಿಕ್ ಜಾಮ್ ಗ್ಯಾರಂಟಿ. ಹೌದು. ಅದನ್ನೇ 10 ಲೇನ್ಗಳಾಗಿ ವಿಂಗಡಿಸಿದ್ರೆ ವಾಹನಗಳು ಸರಾಗವಾಗಿ ಹೋಗ್ತವೆ. ಶಾರ್ಡಿಂಗ್ ಕೂಡ ಅಷ್ಟೇ. ಬ್ಲಾಕ್ ಚೈನ್ನ ಕೆಲಸವನ್ನ ಅನೇಕ ಶಾರ್ಡ್ ಅಥವಾ ಸಮಾನಾಂತರ ಲೇನ್ಗಳಾಗಿ ವಿಭಜಿಸಿ ಸಾವಿರಾರು ವಹಿವಾಟುಗಳನ್ನ ಒಂದೇ ಸಮಯದಲ್ಲಿ ಪ್ರಕ್ರಿಯೆಗೊಳಿಸುತ್ತೆ. ಆದ್ರೆ ಎಥೀರಿಯಂನ ಶಾರ್ಡಿಂಗಿಗೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಹೌದು, ಇದೆ. ನಿಯರ್ನಲ್ಲಿ ಎಲ್ಲ ಶಾರ್ಡ್ಗಳಿಂದ ಬರೋ ಚಂಕ್ಸ್ ಅಂದ್ರೆ ವಹಿವಾಟಿನ ತುಣುಕುಗಳನ್ನ ಒಂದೇ ಮುಖ್ಯ ಬ್ಲಾಕ್ ಚೈನ್ನಲ್ಲಿ ಸೇರಿಸಲಾಗುತ್ತೆ. ಇದರಿಂದ ಡಿಸೈನ್ ಸಿಂಪಲ್ ಆಗುತ್ತೆ. ಪ್ರತಿಯೊಂದು ಶಾರ್ಡ್ ತನ್ನದೇ ಆದ ಬ್ಲಾಕ್ ಚೈನ್ ಆಗಿರಲ್ಲ, ಬದಲಿಗೆ ಎಲ್ಲವೂ ಒಂದೇ ದೊಡ್ಡ ಬ್ಲಾಕ್ ಚೈನ್ನ ಭಾಗಗಳಾಗಿರ್ತವೆ. ಓಕೆ, ಅರ್ಥವಾಯ್ತು. ಸೊ ಅವರು ಒಂದು ವೇಗದ, ಸುಲಭವಾಗಿ ಬಳಸಬಹುದಾದ ಬ್ಲಾಕ್ ಚೈನ್ ಕಟ್ಟಿದ್ರು. ಆದರೆ ಇತ್ತೀಚೆಗೆ ಅವರ ಫೋಕಸ್ ಪೂರ್ತಿಯಾಗಿ AI ಕಡೆಗೆ ಶಿಫ್ಟ್ ಆಗಿದೆ. ಈ ದೊಡ್ಡ ಬದಲಾವಣೆಗೆ ಕಾರಣವೇನು? ಕಾರಣ ಸ್ಪಷ್ಟವಾಗಿದೆ. ನೂರಾರು ಲೇಯರ್ 1 ಪ್ರಾಜೆಕ್ಟ್ಗಳು ಬಂದಿವೆ. ನಾವು ವೇಗವಾಗಿದ್ದೇವೆ, ನಾವು ಅಗ್ಗ ಅಂತ ಹೇಳಿದ್ರೆ ಇವತ್ತು ಸಾಕಾಗಲ್ಲ. ಅವರು ಒಂದು ಅತ್ಯುತ್ತಮ ಇಂಜಿನ್ ನಿರ್ಮಿಸಿದರು. ಆದ್ರೆ ಆ ಇಂಜಿನ್ಗೆ ಒಂದು ವಿಶಿಷ್ಟವಾದ ಕಾರು ಬೇಕಿತ್ತು. 2024-25ರಲ್ಲಿ AI ಅತಿ ದೊಡ್ಡ ಟ್ರೆಂಡ್ ಆಗಿದೆ ಅಲ್ವಾ? ಸೊ ಅವರು ತಮ್ಮ ಸ್ಥಾಪಕರ ಮೂಲ ಸಾಮರ್ಥ್ಯಕ್ಕೆ ಮರಳಿ ತಮ್ಮ ಒಂದು ಯುನೀಕ್ ಐಡೆಂಟಿಟಿ ಕಂಡುಕೊಳ್ಳೋಕೆ ಮಾಡಿದ ಒಂದು ದಿಟ್ಟ ಹೆಜ್ಜೆ ಇದು. ಸರಿ, ಈ ನಿಟ್ಟಿನಲ್ಲಿ ಅವರು 3 ಪ್ರಮುಖ ತಂತ್ರಜ್ಞಾನಗಳನ್ನ ಪರಿಚಯಿಸಿದ್ದಾರೆ. ಅದರಲ್ಲಿ ಮೊದಲನೆಯದು ಚೈನ್ ಅಬ್ಸ್ಟ್ರಾಕ್ಷನ್. ಚೆನ್ನಾಗಿದೆ, ಆದರೆ ಇದು ಎಷ್ಟು ಸೇಫ್? ನನ್ನ ನಿಯರ್ ಖಾತೆ ಹ್ಯಾಕ್ ಆದ್ರೆ ನನ್ನ ಬಿಟ್ಕಾಯಿನ್, ಎಥೀರಿಯಂ ಎಲ್ಲವೂ ಹೋಯ್ತಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇಲ್ಲಿಯೇ ಮಲ್ಟಿಪಾರ್ಟಿ ಕಂಪ್ಯೂಟೇಷನ್ ಅಥವಾ MPC ಅನ್ನೋ ತಂತ್ರಜ್ಞಾನ ಬರೋದು. MPC? ಹೌದು. ಸರಳವಾಗಿ ಹೇಳೋದಾದ್ರೆ, ನಿಮ್ಮ ಬಿಟ್ಕಾಯಿನ್ನ ಪ್ರೈವೇಟ್ ಕೀ ನೇರವಾಗಿ ನಿಮ್ಮ ನಿಯರ್ ಖಾತೆಯಲ್ಲಿ ಇರಲ್ಲ. ಬದಲಿಗೆ ಆ ಕೀಯನ್ನ ನೂರಾರು ಸಣ್ಣ ತುಂಡುಗಳಾಗಿ ವಿಭಜಿಸಿ ಬೇರೆ ಬೇರೆ ಕಂಪ್ಯೂಟರ್ಗಳಲ್ಲಿ ಹಂಚಲಾಗುತ್ತೆ. ಓ ಹಾಗೆ. ಹೌದು. ಒಂದು ವಹಿವಾಟಿಗೆ ಸಹಿ ಹಾಕಬೇಕಾದ್ರೆ ಈ ಎಲ್ಲಾ ಕಂಪ್ಯೂಟರ್ಗಳು ಒಟ್ಟಾಗಿ ತಮ್ಮ ತಮ್ಮ ತುಣುಕನ್ನು ಬಳಸಿ ಸಹಿ ಹಾಕಬೇಕು. ಸೊ ಭದ್ರತೆ ತುಂಬಾ ಹೆಚ್ಚಿರುತ್ತೆ. ಓಕೆ, ಇದು ಒಂಥರ ಡಿಜಿಟಲ್ ಲಾಕರ್ನ ಕೀಯನ್ನ ಹಲವು ತುಂಡು ಮಾಡಿ ಬೇರೆ ಬೇರೆ ಕಡೆ ಇಟ್ಟಾಗೆ.
ಸರಿ, ಎರಡನೇದು ನಿಯರ್ ಇಂಟೆಂಟ್ಸ್, ಉದ್ದೇಶ ಆಧಾರಿತ ವಹಿವಾಟು. ಈ ಕಾನ್ಸೆಪ್ಟನ್ನು ಸ್ವಲ್ಪ ವಿವರಿಸಬಹುದಾ? ಖಂಡಿತ. ನೀವು ಬ್ಯಾಂಕಿಗೆ ಹೋಗಿ ನನ್ನ ಅಕೌಂಟ್ನಿಂದ 10,000 ರೂಪಾಯಿ ತೆಗೆದು ನನ್ನ ಮಗಳ FDಗೆ ಹಾಕಿ ಅಂತ ಹೇಳ್ತೀರಿ. ಹೌದು. ನೀನು ಯಾವ ಫಾರ್ಮ್ ತುಂಬಬೇಕು, ಯಾವ ಅಕೌಂಟ್ನಿಂದ ಡೆಬಿಟ್ ಆಗ್ಬೇಕು, ಎಲ್ಲಿಗೆ ಕ್ರೆಡಿಟ್ ಆಗ್ಬೇಕು ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಉದ್ದೇಶ ಅಥವಾ ಇಂಟೆಂಟ್ ಹೇಳಿದ್ರಿ ಸಾಕು. ಉಳಿದದನ್ನ ಬ್ಯಾಂಕ್ ನೋಡ್ಕೊಡುತ್ತೆ. ಕರೆಕ್ಟ್. ನಿಯರ್ ಇಂಟೆಂಟ್ಸ್ ಕೂಡ ಇದೇ ರೀತಿ. ನೀವು ನನ್ನಲ್ಲಿರೋ ಎಥೇರಿಯಂ ಬಳಸಿ ಸೊಲಾನಾದಲ್ಲಿ ಒಂದು NFT ಖರೀದಿಸಿ ಅಂತ ಹೇಳಿದ್ರಿ ಸಾಕು. ಹಿನ್ನೆಲೆಯಲ್ಲಿರೋ AI ಏಜೆಂಟ್ಗಳು ನಿಮಗಾಗಿ ಬೆಸ್ಟ್ ಬ್ರಿಡ್ಜ್, ಕಡಿಮೆ ಫೀ ಇರೋ ಎಕ್ಸ್ಚೇಂಜ್ ಎಲ್ಲವನ್ನು ಹುಡುಕಿ ಆ ಕೆಲಸವನ್ನ ಪೂರ್ತಿ ಮಾಡ್ತವೆ. ಅದೇ, ಒಂದು ನಿಮಿಷ. ಈ AI ಏಜೆಂಟ್ಗಳನ್ನ ಯಾರು ಕಂಟ್ರೋಲ್ ಮಾಡೋದು? ಅವರು ನನ್ನ ವಹಿವಾಟನ್ನ ತಮ್ಗೆ ಲಾಭ ಆಗೋ ಹಾಗೆ ಮಾಡಲ್ಲ ಅನ್ನೋಕೆ ಏನು ಗ್ಯಾರಂಟಿ? ಇದು ಮತ್ತೆ ಕೇಂದ್ರೀಕರಣಕ್ಕೆ ದಾರಿ ಮಾಡಿಕೊಡಲ್ವಾ? ಅತ್ಯುತ್ತಮ ಪಾಯಿಂಟ್. ಇದಕ್ಕಾಗಿ ಅವರ ಮೂರನೇ ಮತ್ತು ಅತಿ ದೊಡ್ಡ ತಂತ್ರಜ್ಞಾನ ಬರೋದು ಬಳಕೆದಾರರ ಸ್ವಾಮ್ಯದ AI. ಯೂಸರ್ ಓನ್ಡ್ AI. ಹೌದು. ಅವರ ದೃಷ್ಟಿಯಲ್ಲಿ ಈ AI ಏಜೆಂಟ್ಗಳು ಗೂಗಲ್ ಅಥವಾ ಓಪನ್ AI ಸರ್ವರ್ಗಳಲ್ಲಿ ರನ್ ಆಗಲ್ಲ, ಬದಲಿಗೆ ಅವು ವಿಕೇಂದ್ರೀಕೃತ ನೆಟ್ವರ್ಕ್ನಲ್ಲಿ ಕೆಲಸ ಮಾಡ್ತವೆ. ಇದಕ್ಕಾಗಿ ಟ್ರಸ್ಟೆಡ್ ಎಕ್ಸಿಕ್ಯೂಷನ್ ಎನ್ವೈರ್ಮೆಂಟ್ಸ್ ಅಥವಾ TES ಅನ್ನೋ ತಂತ್ರಜ್ಞಾನ ಬಳಸ್ತಾರೆ. TES ಇದೊಂದು ರೀತಿ ಕಂಪ್ಯೂಟರ್ನೊಳಗಿನ ಬ್ಲ್ಯಾಕ್ ಬಾಕ್ಸ್. ಆ ಬಾಕ್ಸ್ ಒಳಗೆ ಏನು ನಡೀತಿದೆ ಅಂತ ಕಂಪ್ಯೂಟರ್ನ ಮಾಲೀಕರಿಗೂ ನೋಡಕ್ಕಾಗಲ್ಲ. ಇದರಿಂದ AI ಮಾಡೆಲ್ಗಳು ಮತ್ತು ಬಳಕೆದಾರರ ಡೇಟಾ ಖಾಸಗಿಯಾಗಿರುತ್ತೆ ಮತ್ತು ಯಾರೊಬ್ಬರ ಕಂಟ್ರೋಲ್ನಲ್ಲೇ ಇರಲ್ಲ. ಸರಿ, ಇದೆಲ್ಲ ಕಾಗದದ ಮೇಲೆ ಅದ್ಭುತವಾಗಿ ಕಾಣಿಸುತ್ತೆ. ಆದ್ರೆ ರಿಯಾಲಿಟಿಲಿ ಇದು ಕೆಲಸ ಮಾಡ್ತಿದ್ಯಾ? ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಹೇಗಿದೆ? ಇತ್ತೀಚೆಗೆ ಬಿಡುಗಡೆಯಾದ ನೈಟ್ ಶೇಡ್ 2.0 ಅಪ್ಗ್ರೇಡ್ ನಂತರ ಫಲಿತಾಂಶಗಳು ತುಂಬಾ ಚೆನ್ನಾಗಿದೆ. ಬ್ಲಾಕ್ ಸಮಯ ಅಂದ್ರೆ ಹೊಸ ಬ್ಲಾಕ್ ಸೃಷ್ಟಿಯಾಗೋ ಟೈಮು ಕೇವಲ 600 ಮಿಲಿಸೆಕೆಂಡ್ಗೆ ಇಳಿದಿದೆ. ನಿಲ್ಲಿ, 600 ಮಿಲಿಸೆಕೆಂಡ್ಸ್ ಅಂದ್ರೆ ಅರ್ಧ ಸೆಕೆಂಡ್ಗಿಂತ ಸ್ವಲ್ಪ ಹೆಚ್ಚು. ಅಷ್ಟು ವೇಗನಾ? ಹೌದು, ಅಷ್ಟು ವೇಗ. ಮತ್ತು ಫೈನಾಲಿಟಿ ಅಂದ್ರೆ ವಹಿವಾಟು ಅಂತಿಮಗೊಂಡು ಬದಲಾಯಿಸಲಾಗದ ಸ್ಥಿತಿ ತಲುಪೋ ಸಮಯ ಕೇವಲ 1.2 ಸೆಕೆಂಡ್. ಇದು ಸೊಲಾನಾಗೆ ಸಮನಾಗಿದೆ. ಅವರ ಮುಂದಿನ ಗುರಿ ಡೈನಾಮಿಕ್ ರೀಶಾರ್ಡಿಂಗ್ ಮೂಲಕ ಪ್ರತಿ ಸೆಕೆಂಡಿಗೆ 1 ಮಿಲಿಯನ್ ವಹಿವಾಟುಗಳನ್ನು ಅಂದ್ರೆ TPS ತಲುಪುವುದು. ಬಳಕೆದಾರರ ಸಂಖ್ಯೆ ಬಗ್ಗೆ ಏನು ಹೇಳ್ತೀರಿ? 110 ಮಿಲಿಯನ್ ಖಾತೆಗಳಿವೆ ಅಂತ ಕೇಳಿದ್ದೇನೆ. ಆದರೆ ಇವರೆಲ್ಲ ನಿಜವಾದ ಸಕ್ರಿಯ ಬಳಕೆದಾರರೇ? ಇದು ಒಂದು ಸಾಮಾನ್ಯವಾದ ಅನುಮಾನ. ಆದ್ರೆ ನಿಯರ್ನ ಡೇಟಾ ನೋಡಿದ್ರೆ ಕೈಚಿಂಗ್ ಮತ್ತು ಸ್ವೆಟ್ ಎಕಾನಮಿ ಅಂತಹ ಅಪ್ಲಿಕೇಶನ್ಗಳು ಹೆಚ್ಚಿನ ದೈನಂದಿನ ಸಕ್ರಿಯ ಬಳಕೆದಾರರನ್ನ ತರ್ತಿವೆ. ಓಹ್, ಸ್ವೆಟ್ ಎಕಾನಮಿ ನಡೆದಿದ್ದಕ್ಕೆ ಕಾಯಿನ್ ಕೊಡೋ ಆಪ್ ಅಲ್ವಾ? ಅದೇ. ಅದು ಲಕ್ಷಾಂತರ ಸಾಮಾನ್ಯ ನಾನ್ ಕ್ರಿಪ್ಟೋ ಜನರನ್ನು ವೆಬ್3 ಜಗತ್ತಿಗೆ ಕರೆತಂದಿದೆ. ಸೊ ಇದು ಕೇವಲ ಡಿಫೈ ಬಳಕೆದಾರರನ್ನ ಅವಲಂಬಿಸಿಲ್ಲ. ಇದಲ್ಲದೆ ಬಿಟ್ವೈಸ್ ಸಂಸ್ಥೆ ಸ್ಪಾಟ್ ನಿಯರ್ ETFಗಾಗಿ ಅರ್ಜಿ ಸಲ್ಲಿಸೋದು ಕೂಡ ಒಂದು ದೊಡ್ಡ ಬೆಳವಣಿಗೆ. ಖಂಡಿತ. ಅಂದ್ರೆ ದೊಡ್ಡ ಸಾಂಸ್ಥಿಕ ಹೂಡಿಕೆದಾರರು ನಿಯರ್ ಬಗ್ಗೆ ಆಸಕ್ತಿ ತೋರಿಸ್ತಿದ್ದಾರೆ. ಬಿಟ್ಕಾಯಿನ್ ETF ಬಂದಾಗ ಏನಾಯ್ತು ಅಂತ ನಮಗೆಲ್ಲ ಗೊತ್ತು. ಒಂದು ವೇಳೆ ನಿಯರ್ ETF ಅನುಮೋದನೆಗೊಂಡ್ರೆ ಅದರ ಬೆಲೆಯ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಹೌದು. ಆದರೆ ಈ AI ಮತ್ತು ಬ್ಲಾಕ್ಚೇನ್ ರೇಸ್ನಲ್ಲಿ ಅವರು ಒಬ್ಬರೇ ಇಲ್ಲ. ಬಿಟ್ಟೆನ್ಸರ್ ಅಂದ್ರೆ TAO ಕೂಡ ಒಂದು ಪ್ರಮುಖ ಸ್ಪರ್ಧಿ. ಖಂಡಿತ. TAO ಮತ್ತು ನಿಯರ್ ಎರಡು AI ಪ್ರಾಜೆಕ್ಟ್ಗಳಾದ್ರೂ ಅವುಗಳ ಮಾಡೆಲ್ ಸಂಪೂರ್ಣವಾಗಿ ಬೇರೆ. ಅದ್ಹೇಗೆ? ಬಿಟ್ಟೆನ್ಸರ್ ಒಂದು AI ಮಾಡೆಲ್ಗಳಿಗಾಗಿ ಇರೋ ಸ್ಪರ್ಧಾತ್ಮಕ ಮಾರುಕಟ್ಟೆ. ಅಲ್ಲಿ ಸಬ್ನೆಟ್ಗಳು ಉತ್ತಮ AI ಮಾಡೆಲ್ಗಳನ್ನು ರಚಿಸಲು ಸ್ಪರ್ಧಿಸುತ್ತವೆ. ಯಾರು ಉತ್ತಮ ಫಲಿತಾಂಶ ಕೊಡ್ತಾರೋ ಅವರಿಗೆ TAO ಟೋಕನ್ಗಳ ರೂಪದಲ್ಲಿ ಬಹುಮಾನ ಸಿಗುತ್ತೆ. ಇದೊಂದು ರೀತಿಯಲ್ಲಿ AI ಮಾಡೆಲ್ಗಳ ಒಲಿಂಪಿಕ್ಸ್ ಇದ್ದ ಹಾಗೆ. ಓಕೆ, ಬೆಲೆಯ ವಿಚಾರದಲ್ಲಿ ನೋಡಿದ್ರೆ? ಕಳೆದ ಒಂದು ವರ್ಷದ ದತ್ತಾಂಶ ನೋಡಿದ್ರೆ TAO ಟೋಕನ್ ನಿಯರ್ಗಿಂತ ಸುಮಾರು 250% ಉತ್ತಮ ಪ್ರದರ್ಶನ ನೀಡಿದೆ. ಇಂಟರ್ನೆಟ್ ಕಂಪ್ಯೂಟರ್ ICP ಜೊತೆಗೂ ಹೋಲಿಸ್ತಾರೆ. ಹೌದು, ಯಾಕಂದ್ರೆ ಎರಡರ ಗುರಿಯೂ ಬಿಗ್ ಟೆಕ್ ಇಲ್ದೆ ಹೊಸ ಇಂಟರ್ನೆಟ್ ಕಟ್ಟೋದು. ಅದೇ ದಾರಿಗಳು ಬೇರೆ. ICP ನಿಯರ್ಗಿಂತ ಸುಮಾರು ದುಪ್ಪಟ್ಟು ನೆಟ್ವರ್ಕ್ ಶುಲ್ಕ ಆದಾಯ ಗಳಿಸ್ತಿದೆ. ಮುಖ್ಯ ವ್ಯತ್ಯಾಸ ಅಂದ್ರೆ ICP ಎಲ್ಲ ಡೇಟಾ ಮತ್ತು ಅಪ್ಲಿಕೇಶನ್ಗಳನ್ನ ಆನ್ಚೈನ್ನಲ್ಲೇ ಇಡುತ್ತೆ. ಆದ್ರೆ ನಿಯೋ ಗೂಗಲ್ ಕ್ಲೌಡ್ನಂತಹ ಪಾಲುದಾರರನ್ನ ಹೊಂದಿದ್ದು ಆಫ್ಚೈನ್ ಸ್ಟೋರೇಜ್ ಅನ್ನ ಶಿಫಾರಸು ಮಾಡುತ್ತೆ. ಸರಿ, ಇವೆಲ್ಲ ಬಾಹ್ಯ ಸ್ಪರ್ಧೆಗಳಾದ್ರೆ ನಿಯರ್ ಕೆಲವು ಆಂತರಿಕ ಸವಾಲುಗಳನ್ನೂ ಎದುರಿಸ್ತಿದೆ. ಅದರಲ್ಲಿ ಮುಖ್ಯವಾದದ್ದು ಬ್ಲಾಕ್ಚೈನ್ ಟ್ರೈಲೆಮಾ. ಹೌದು,
ಭದ್ರತೆ, ವೇಗ ಮತ್ತು ವಿಕೇಂದ್ರೀಕರಣ ಈ ಮೂರನ್ನೂ ಒಂದೇ ಸಮಯದಲ್ಲಿ ಸಾಧಿಸೋದು ಕಷ್ಟ. ನಿಯ ವೇಗಕ್ಕೆ ಹೆಚ್ಚು ಒತ್ತು ಕೊಡೋದ್ರಿಂದ ವಿಕೇಂದ್ರೀಕರಣದಲ್ಲಿ ರಾಜಿ ಮಾಡ್ಕೊಂಡಿದಿ ಅಂತ ಒಂದು ಟೀಕೆ ಇದೆ. ಇನ್ನೊಂದು ದೊಡ್ಡ ಸವಾಲು ಅದರ ಟೋಕನಾಮಿಕ್ಸ್. ನಿಯರ್ ಟೋಕನ್ಗೆ ಮ್ಯಾಕ್ಸಿಮಮ್ ಸಪ್ಲೈ ಲಿಮಿಟ್ ಇಲ್ಲ ಮತ್ತು 5% ವಾರ್ಷಿಕ ಹಣದುಬ್ಬರ ಇದೆ. ಇದು ಹೂಡಿಕೆದಾರರಿಗೆ ಒಂದು ಚಿಂತೆಯ ವಿಷಯ ಅಲ್ವಾ? ಖಂಡಿತ. ವಹಿವಾಟು ಶುಲ್ಕದ 70% ಬರ್ನ್ ಆದ್ರೂ ಪ್ರಸ್ತುತ ಬಳಕೆಯ ಮಟ್ಟದಲ್ಲಿ ಅದು ಹಣದುಬ್ಬರವನ್ನು ಮೀರಿಸಕ್ಕಾಗ್ತಿಲ್ಲ. ಅಂದ್ರೆ ಇಥೀರಿಯಂನಂತೆ ಡಿಫ್ಲೇಷನರಿ ಆಗಲು ನಿಯ ದಿನಕ್ಕೆ 1 ಬಿಲಿಯನ್ ವಹಿವಾಟುಗಳನ್ನ ಪ್ರಕ್ರಿಯೆಗೊಳಿಸಬೇಕಾಗುತ್ತೆ. ಅದು ಸದ್ಯಕ್ಕೆ ದೂರದ ಮಾತು. ಮತ್ತು ಬಹುಶಃ ಎಲ್ಲಕ್ಕಿಂತ ದೊಡ್ಡ ಅಪಾಯ ರೆಗ್ಯುಲೇಟರಿ ರಿಸ್ಕ್. ಅಮೆರಿಕದ SEC ಕಾಯಿನ್ಬೇಸ್ ಮೇಲಿನ ಕೇಸ್ನಲ್ಲಿ ನಿಯರ್ ಅನ್ನು ಒಂದು ಸೆಕ್ಯೂರಿಟಿ ಅಂತ ಹೇಳಿದೆ. ಇದು ನಿಜಕ್ಕೂ ಒಂದು ತೂಗುಗತ್ತಿ. ಒಂದು ವೇಳೆ ನ್ಯಾಯಾಲಯ SEC ಪರವಾಗಿ ತೀರ್ಪು ಕೊಟ್ರೆ ಅಮೆರಿಕಾದ ಎಲ್ಲಾ ಪ್ರಮುಖ ಎಕ್ಸ್ಚೇಂಜ್ಗಳು ನಿಯರ್ ಟೋಕನ್ ಅನ್ನು ಡಿಲಿಸ್ಟ್ ಮಾಡ್ಬೇಕಾಗಬಹುದು. ಓಹ್, ಅದು ದೊಡ್ಡ ಹೊಡೆತಾಗುತ್ತೆ. ಹೌದು. ಇದು ನಿಯರ್ ಮಾತ್ರವಲ್ಲ, ಅನೇಕ ಆಲ್ಟ್ ಕಾಯಿನ್ಗಳು ಎದುರಿಸುತ್ತಿರುವ ಒಂದು ದೊಡ್ಡ ಅನಿಶ್ಚಿತತೆ. ಹಾಗಾದ್ರೆ ಈ ಎಲ್ಲ ಅಂಶಗಳನ್ನ ನೋಡಿದಾಗ ಇದೆಲ್ಲದರ ಅರ್ಥವೇನು? ನಿಯರ್ ತನ್ನ ಭವಿಷ್ಯವನ್ನ AI ಮತ್ತು ಬ್ಲಾಕ್ಚೈನ್ನ ಸಂಗಮದ ಮೇಲೆ ಪಣಕ್ಕಿಟ್ಟಿದೆ. ಹೌದು. ಅವರ ಗುರಿ ಕೇವಲ ವೇಗದ ಬ್ಲಾಕ್ಚೈನ್ ಆಗಿ ಉಳಿಯೋದಲ್ಲ, ಬದಲಾಗಿ ಇಡೀ ಇಂಟರ್ನೆಟ್ನ ಮಾದರಿಯನ್ನೇ ಬದಲಾಯಿಸೋದು. ಇವತ್ತಿನ ಇಂಟರ್ನೆಟ್ ಜಾಹೀರಾತು ಚಾಲಿತವಾಗಿದೆ. ನಮ್ಮ ಡೇಟಾವನ್ನೇ ಪ್ರಾಡಕ್ಟ್ ಮಾಡಲಾಗಿದೆ. ಆದ್ರೆ ನಿಯರ್ನ ದೃಷ್ಟಿಯಲ್ಲಿ ಭವಿಷ್ಯದ ಇಂಟರ್ನೆಟ್ ಏಜೆಂಟ್ ಚಾಲಿತವಾಗಿರುತ್ತೆ. ನಮ್ಮ ಪರವಾಗಿ ಕೆಲಸ ಮಾಡುವ AI ಏಜೆಂಟ್ಗಳು ನಮಗೆ ಬೇಕಾದದ್ದನ್ನ ಹುಡುಕಿಕೊಡ್ತವೆ. ಆಗ ಗೂಗಲ್, ಫೇಸ್ಬುಕ್ನಂತಹ ಮಧ್ಯವರ್ತಿಗಳ ಅವಶ್ಯಕತೆ ಇರಲ್ಲ. ಅಂದ್ರೆ ನಮ್ಮ ಡಿಜಿಟಲ್ ಜೀವನವನ್ನ ನಿರ್ವಹಿಸುವ, ನಮ್ಮ ಆಸ್ತಿಗಳನ್ನ ನೋಡಿಕೊಳ್ಳುವ, ನಮಗಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಪರ್ಸನಲ್ AI ಅಸಿಸ್ಟೆಂಟ್ಗಳ ಭವಿಷ್ಯ. ಆದ್ರೆ ಇದು ಸಕ್ಸಸ್ ಆಗ್ಬೇಕಾದ್ರೆ ಆ AI ಏಜೆಂಟ್ಗಳು ನಿಜವಾಗಿಯೂ ಸ್ವಾಯತ್ತವಾಗಿರಬೇಕು. ನಿಖರವಾಗಿ. ಅವು ಬಳಕೆದಾರರ ಕಂಟ್ರೋಲ್ನಲ್ಲಿರಬೇಕು, ಯಾವುದೇ ಒಂದು ಕಂಪನಿಯ ಕಂಟ್ರೋಲ್ನಲ್ಲಿರಬಾರದು. ಇಲ್ಲಿಯ ಒಂದು ದೊಡ್ಡ ತಾತ್ವಿಕ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಮತ್ತು ಆ ಪ್ರಶ್ನೆ ಏನೆಂದರೆ, ಒಂದು AI ಏಜೆಂಟನ್ನು ತಡೆಯಲಾಗದ ಅಥವಾ ಅನ್ಸ್ಟಾಪಬಲ್ ಅಂತ ಹೇಳೋದರ ನಿಜವಾದ ಅರ್ಥವೇನು? ಯಾರೊಬ್ಬರ ನೇರ ನಿಯಂತ್ರಣವನ್ನು ಮೀರಿದ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಇಂತಹ ಘಟಕಗಳನ್ನ ರಚಿಸುವುದರಿಂದ ಆಗುವ ಒಳಿತು ಮತ್ತು ಕೆಡುಕುಗಳೇನು? ಈ ಬಗ್ಗೆ ಯೋಚಿಸ್ತೀರಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.